ಧನಿಯಾ ಟೀ ಜೀವ ಸಂಜೀವನದ ಮೋಸ್ಟ್ ಫೇವರೇಟ್ ಟೀ. ಇದು ಧನಿಯಾ ಚೂರ್ಣದಿಂದ ಮಾಡೋ ಟೀ ಅಲ್ಲ. ಇದು ಧನಿಯಾ ಕಾಳು ಮತ್ತು ಜೀರಿಗೆಯನ್ನು ಲಘುವಾಗಿ ಹುರಿದು ಸಿದ್ಧ ಮಾಡೋ ಒಂದು ಟೀ. ಒಂದು ರೀತಿ ಗ್ರೀನ್ ಟೀ ರೀತಿಯೇ ಇರುತ್ತೆ, ಬಹಳ ರುಚಿಯಾಗಿರುತ್ತೆ, ಪೌಷ್ಟಿಕಾಂಶಗಳು ಹೆಚ್ಚು, ಅಂದರೆ ವಿಟಮಿನ್ಗಳು, ಖನಿಜಾಂಶಗಳು ಇದು ಹೇರಳವಾಗಿರುತ್ತೆ, ಸುಲಭವಾಗಿ ಜೀರ್ಣ ಆಗುತ್ತೆ, ಜೊತೆಗೆ ಜಠರದ ಜೀರ್ಣತೆಯನ್ನು ಸುಧಾರಣೆ ಮಾಡುತ್ತೆ. ಇನ್ನು ಈ ಧನಿಯಾ ಟೀಗೆ ಬೇಕಾಗಿರೋ ಆಹಾರ ಪದಾರ್ಥಗಳು: 1 ಲೋಟದಷ್ಟು ನೀರು, ಒಬ್ಬರ ಲೆಕ್ಕದಲ್ಲಿ, ಅಂದರೆ ಸುಮಾರು 100 ml ನೀರು, 2 ಟೀ ಚಮಚದಷ್ಟು ಧನಿಯಾ ಕಾಳು, ಅರ್ಧ ಟೀ ಚಮಚ ಜೀರಿಗೆ, ಸ್ವಲ್ಪ ಒಂದು ಸಣ್ಣ ಚೂರು ಶುಂಠಿ, 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿ, ಮತ್ತು ಸಿಹಿಗೆ ನೀವು ಬೆಲ್ಲ ಆದರೂ ಬಳಸ್ಬೋದು, ಕಲ್ಲು ಸಕ್ಕರೆ ಅಥವಾ ಸಕ್ಕರೆ ಆದರೂ ನೀವು ಒಂದು ಅರ್ಧ ಚಮಚ ಬಳಸ್ಬೋದು, ತೊಂದರೆ ಏನಿಲ್ಲ. ಇನ್ನು ಮಾಡೋ ವಿಧಾನ: ಧನಿಯಾ ಮತ್ತು ಜೀರಿಗೆಯನ್ನು ಲಘುವಾಗಿ ಹುರಿದಿಟ್ಕೊಳ್ಳಿ. ಸೊ ಅದಕ್ಕೆ ಒಂದು ಲೋಟದಷ್ಟು ನೀರು ಬೆರೆಸಿ, ಜೊತೆಗೆ ಒಂದು ಶುಂಠಿ ಹಾಕಿ ಅದನ್ನು ಕುದಿಸ್ಬೇಕು. ಇದಕ್ಕೆ ಒಂದು 2 ಅಥವಾ 3 ಎಲೆ ತುಳಸಿ ಬೆರೆಸ್ಬೋದು. ತುಳಸಿ ಟೀ ಮಾಡೋದು ಬಹಳ ರುಚಿಯಾಗಿರುತ್ತೆ. ತುಳಸಿ ಬೇಡ ಅಥವಾ ಅದನ್ನು ಪದೇ ಪದೇ ಕುಡಿಯೋದು ಬೇಡ ಅನ್ನೋದಾದರೆ ನೀವು ಪುದೀನ ಒಂದು 3 ಎಲೆ ಬೆರೆಸ್ಬೋದು. ಅದಕ್ಕೆ ಬೆಲ್ಲ ಅಥವಾ ಸಿಹಿ ಬೆರೆಸ್ಬೋದು. ಜೊತೆಗೆ ಏಲಕ್ಕಿ ಪುಡಿ ಒಂದು ಚಿಟಿಕೆ ಬೆರೆಸಿ ಒಂದು 2 ನಿಮಿಷಗಳ ಕಾಲ ಅದನ್ನು ಕುದಿಸ್ಬೇಕು. ಅದಕ್ಕಿಂತ ಹೆಚ್ಚು ಕುದಿಸಬಾರ್ದು. 2 ನಿಮಿಷಕ್ಕಿಂತ ಹೆಚ್ಚು ಒಂದು 4-5 ನಿಮಿಷ ಇದನ್ನು ಕುದಿಸಿದ್ರೆ ಅದೊಂದು ರೀತಿ ಕಷಾಯ ಆಗೋಗುತ್ತೆ. ಅದು ಮಂದ ಆಗ್ಬೋದು. ಅದರಿಂದ ಗ್ಯಾಸ್ಟ್ರಿಕ್ ಇಶ್ಯೂಸು ಮತ್ತು ಅಸಿಡಿಟಿ ಇಶ್ಯೂಸ್ ಕೆಲವ್ರಿಗೆ ಬರ್ಬೋದು. ಹೀಗೆ ಲಘುವಾಗಿ 2 ಅಥವಾ 3 ನಿಮಿಷಗಳ ಕಾಲ ಕುದಿಸಿರೋ ಈ ಟೀಯನ್ನು ಶೋಧಿಸಬೇಕು. ಬಹಳ ಇಂಪಾರ್ಟೆಂಟ್, ಇದು ಶೋಧಿಸಬೇಕು. ಸೊ ಒಂದು ಗ್ರೀನ್ ಟೀ ರೆಡಿ ಆಗುತ್ತೆ. ಬಟ್ ಭಾಳಷ್ಟು ಜನ ಧನಿಯಾ ಟೀ ಮಾಡ್ತಾರೆ, ಅದನ್ನು ಚೂರ್ಣದಿಂದ ಮಾಡ್ತಾರೆ. ಈ ಮೊದಲೇ ಸಿದ್ಧಪಡಿಸಿದ ಧನಿಯಾ ಚೂರ್ಣದಿಂದ ಮಾಡೋದಾದರೆ ಅದು ಸ್ಟ್ರಾಂಗ್ ಆಗಿ ಬರುತ್ತೆ, ಅದರಿಂದ ಅಸಿಡಿಟಿ ಇಶ್ಯೂಸ್ ಬರುತ್ತೆ. ಅದನ್ನು ಶೋಧಿಸೋದಕ್ಕೆ ಸಹಜವಾಗಿ ಆಗಲ್ಲ, ಯಾಕೆಂದರೆ ಪೌಡ್ರಿಂದ ಮಾಡಿರೋಂಥ ಶೋಧಿಸೋಕ್ಕಾಗಲ್ಲ. ಹೀಗಾಗಿ ಅದರಿಂದ ಕೆಲವರಿಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಇಶ್ಯೂಸ್ ಬರ್ಬೋದು. ಸೊ ಈ ಲಘುವಾಗಿ ಹುರಿದ ಧನಿಯಾ ಮತ್ತು ಜೀರಿಗೆಯಿಂದ ಮಾಡಿರೋ ಟೀ ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಇದನ್ನು ಸಂಜೆ ನೀವು 4-5 ಗಂಟೆ ಸಮಯದಲ್ಲಿ ತೊಗೋಬೋದು. ಅಥವಾ ಬೇಕು ಅನಿಸಿದ್ರೆ, ಜೀರ್ಣತೆ ಕಡಿಮೆ ಇದೆ ಅನಿಸಿದ್ರೆ ಊಟದ ನಂತರನೂ ಅಪರೂಪಕ್ಕೆ ತೊಗೋಬೋದು. ಒಟ್ಟಾರೆ ಧನಿಯಾ ಟೀ ಮೋಸ್ಟ್ ಫೇವರೇಟ್ ಟೀ. ಎಲ್ಲರೂ ಜೀವ ಸಂಜೀವನದಲ್ಲಿ ಭಾಗವಹಿಸೋ ಪ್ರತಿಯೊಬ್ಬರೂ ಇದನ್ನು ಇಷ್ಟಪಡ್ತಾರೆ. ಸೊ ನೀವು ಮಾಡಿ ನೋಡಿ, ನಮಗೂ ತಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ತಮಗಿಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.